ಜಸ್ಟ್ ಅವರ ರೂಮ್ ಇರೋದು 12/8 ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟರಲ್ಲೇ ಅಂದರೆ ಅವರು ಡಿಮ್ಯಾಂಡ್ ಕೂಡ ಮಾಡ್ತಿರೋವಂಥದ್ದು, ನನಗೆ ಸ್ವಲ್ಪ ವಾಕ್ ಮಾಡಬೇಕು ಮತ್ತು ಜಿಮ್ ಮಾಡಬೇಕು, ಬಿಕಾಸ್ ನನಗೆ ಇರೋಕ್ಕದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಅವ್ರು ಹೇಳ್ತಿರೋವಂಥದ್ದು, ಅಲ್ಲಿ ರಿಕ್ವೆಸ್ಟ್ ಮಾಡ್ತಿರೋವಂಥದ್ದು ಜೈಲಲ್ಲಿ ಅಟ್ಲೀಸ್ಟ್ ವಾಕಿಂಗ್ ಮಾಡೋದಕ್ಕಾದರೂ ನನಗೆ ಪ್ಲೇಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಯಾಕೆ ಹೀಗೆ ಅಂತ ಏನು ಕಾರಣ ಇರ್ಬೋದು ಮೇಡಮ್? ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಅಲ್ಲಿ ಒಳಗಡೆ ಏನಿದೆ ಅಂತ ನನಗೊಂದು ಖಂಡಿತ ಗೊತ್ತಿಲ್ಲ. ಆದರೆ ಒಂದಂತೂ ನಾನು ಸತ್ಯ ಹೇಳ್ತೀನಿ, ದರ್ಶನ್ ಸರ್ ಇಷ್ಟು ವರ್ಷ ಏನು ವರ್ಕೌಟ್ ಮಾಡಿದಾರಲ್ವ, ಅವರು ಮಾಡದೇ ಇರ್ಬೋದು, ಅದು ಅವ್ರು ಮಾಡಲ್ಲ ಅಂತ ಅನ್ಕೋಬೋದು, ಅಥವಾ ಆ ಜಾಗ ಅವ್ರಿಗೆ ಸೂಟ್ ಆಗದೇ ಇರ್ಬೋದು, ಮಾಡೋಕ್ಕಾಗದೇ ಇರ್ಬೋದು. ಆದರೆ ಅವ್ರ ದೇಹ ಅದಕ್ಕೆ ಒಪ್ಪಲ್ಲ. ಕರೆಕ್ಟ್ ಟೈಮ್ಗೆ ಅವ್ರಿಗೆ 5 ಗಂಟೆಗೆ ಎಬ್ಬಿಸ್ಬಿಡ್ತದೆ. ಯಾಕಂದರೆ 30 ವರ್ಷ ವರ್ಕೌಟ್ ಮಾಡಿದಾರಲ್ವ. ಸೊ 30 ವರ್ಷ ವರ್ಕೌಟ್ ಮಾಡಿರೋದ್ರಿಂದ ಅವ್ರು ಕಂಪಲ್ಸರಿಯಾಗಿ ಎಕ್ಸಸೈಸ್ ಮಾಡೋಕ್ಕೆ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡ್ತದೆ. ಕಂಪಲ್ಸರಿ ಮಾಡಲೇಬೇಕು. ಈಗ ವೆಯ್ಟ್ ಟ್ರೈನಿಂಗ್ ಮಾಡಲಿಲ್ಲ ಅಂದರೆ ಕಾರ್ಡಿಯೋ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಗರಡಿ ಮನೆ ವರ್ಕೌಟ್ಸ್ ಎಲ್ಲ ಮಾಡ್ತಾರೆ, ಬಸ್ಕಿ ದಂಡ ಇವೆಲ್ಲ ಖಂಡಿತ ಮಾಡೇ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ಅಂತಿರೋಕ್ಕಾಗಲ್ಲ. ಅವ್ರು ಸುಮ್ಮನೆ ಇರುವಂಥ ವ್ಯಕ್ತಿನೂ ಅವರಲ್ಲವ. ಯಾಕೆಂದರೆ ನಾನು ಅವರು ಒಡನಾಟ, ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಸುಂಟರ ಗಾಳಿ ಅಂತ. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೆ. ಆವಾಗ ದರ್ಶನ್ ಸರ್ ನಾನು ಒಟ್ಟಿಗೆ ಹೈದರಾಬಾದಲ್ಲಿದ್ವಿ, ರಾಮೋಜಿರಾವ್ ಫಿಲ್ಮ್ ಸಿಟಿಲಿ ಒಂದು 20 ದಿವಸ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ವಿ. ಅವ್ರ ಶಿಸ್ತು, ಅವ್ರ ವರ್ಕೌಟ್ಗೆ ಕೊಡೋ ಗೌರವ ಆಗ್ಬೋದು, ಆಮೇಲೆ ಅವರು ವರ್ಕೌಟಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಾಗ್ಬೋದು, ಆಮೇಲೆ ವರ್ಕೌಟ್ ಮಾಡೋ ರೀತಿ ಆಗ್ಬೋದು, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವರೊಂದು ರಾಜ್ಯ ಮಟ್ಟಕ್ಕೋ ರಾಷ್ಟ್ರ ಮಟ್ಟಕ್ಕೋ ಒಂದು ಸ್ಪರ್ಧಿಸ್ಬೋದು. ಅಷ್ಟೊಂದು ಕೆಪಾಸಿಟಿ ಆಮೇಲೆ ತಾಕತ್ತಿರುವಂಥ ಒಂದು ಕ್ರೀಡಾಪಟು. ನೀವೆಲ್ಲರೂ ದರ್ಶನ ಬರೀ ಫಿಲಮ್ ಹಾಕ್ಟಾಗಿ ನೋಡಿದ್ದೀರಾ. ನಾನು ಅವ್ರನ್ನೊಬ್ಬ ಒಳ್ಳೆ ಕ್ರೀಡಾಪಟು ನೋಡಿದ್ದೀನಿ. ಸೊ ಅವ್ರು ಕ್ರೀಡಾಪಟು ಆಗಿರೋದ್ರಿಂದ ಅವರಿಗೆ ಈ ಬಾಡಿ ವೆಯ್ಟ್ ಕಡಿಮೆ ಆಗೋದು, ಜಾಸ್ತಿ ಆಗೋದು ಇದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಹಾರ ಪದ್ಧತಿ ಇರ್ತದೆ. ಸೊ ದರ್ಶನ್ ಸರ್ ಏನು ಮಾಡಿದ್ರೆ, ಅವರು ವರ್ಕೌಟ್ ಮಾಡಿ ಅವರೊಂದು ಆಹಾರ ಪದ್ಧತಿ ತೊಗೋತಾಯಿದ್ರು. ಅದು ಸಿಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ, ನನ್ನ ಅನಿಸಿಕೆ ಮೇಡಮ್. ಕಂಪಲ್ಸರಿನಾ ಸರ್? ಅಂದರೆ ಈಗ ಹೇಳ್ತಿರೋವಂಥದ್ದು ಜೈಲು ಇದರಲ್ಲಿ ಅದು ನಿಯಮ ಇಲ್ಲ, ಊಟ ಕೊಡಬೇಕು ಅನ್ನೋದು, ಮನೆ ಊಟ ಕೊಡಬೇಕು ಅನ್ನೋದು ಅವ್ರು ಅರ್ಜಿ ಹಾಕಿರೋವಂಥದ್ದು ಕೋರ್ಟಲ್ಲಿ ನಡೀತಿದೆ ಕೇಸು. ಆದರೆ ಅವರು ಕೊಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ನಿಮಗೆ ಕೊಟ್ಟರೆ ಬೇರೆಯವ್ರಿಗೂ ಕೊಡಬೇಕು ಅಂತ. ಆದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಏನಾದರೂ ಕೊಡಬೇಕಾ, ಹೇಗೆ ಏನು ಅಂತ. ಅಫ್ಕೋರ್ಸ್ ಅವರು ಈ ಜಿಮ್ಮು ವರ್ಕೌಟು ಫುಡ್ ಇಲ್ಲದೇ ಸಡನ್ನಾಗಿ ಜಿಮ್ ಬಿಡೋದ್ರಿಂದ ಅವರ ಆರೋಗ್ಯಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಎಫೆಕ್ಟ್ ಅಂತ ಅಲ್ಲ ಮೇಡಮ್, ನಾನೇನು ಹೇಳಿದೆ ನಿಮಗೆ ಅಂದರೆ, ದರ್ಶನ್ ಸರ್ ಅವರು ವರ್ಕೌಟ್ ಮಾಡುವಾಗ ಅವ್ರದ್ದೇ ಆದಂಥ ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ. ಒಂದು ಆಹಾರ ಬೇಕು, ಇಲ್ಲ ವರ್ಕೌಟ್ ಬೇಕು, ಎರಡೂ ಇಲ್ಲ ಅಂದಾಗ ಬಾಡಿ ಆಟೋಮೆಟಿಕಲಿ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಆದರೆ ಈ ಥರ ಕಡಿಮೆ ಆದಾಗ ನಾವು ಯಾವುದೇ ರೀತಿ ಯಾತನೆಗೊಳಗಾಗೋದು ಬೇಡ. ಆಟೋಮೆಟಿಕ್ಲಿ ಏನಾಗುತ್ತೆ, ಮತ್ತು ಆಚೆ ಕಡೆಯಿಂದ ಬಂದಾಗ ಮತ್ತೆ ವರ್ಕೌಟ್ ಮಾಡಿದಾಗ ಒಂದು 3 ತಿಂಗಳಿಗೆ ಮತ್ತೆ ಅವರು ಯಥಾ ಪ್ರಕಾರ ರೆಡಿ ಆಗ್ತಾರೆ, ಅದೇ ಥರ ಇರ್ತಾರೆ, ಏನೂ ಆಗಲ್ಲ. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಆಗ್ಬೋದು, ನೀವಾಗ್ಬೋದು, ನಾನಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಜಿಮ್ ಒಳಗಡೆ ಬಂದಾಗ ವರ್ಕೌಟ್ ಅಂತ ಸ್ಟಾರ್ಟ್ ಮಾಡಿದಾಗ ಇದು ಜಿಮ್ಮ ಅಂತ ತಿಳ್ಕೊಳ್ಳೋಕೆ 1 ವರ್ಷ ಬೇಕು. ಇದೇನೋ ಜಿಮ್ಮು ಅಂತ ತಿಳ್ಕೊಳ್ಳೋಕೆ 1 ವರ್ಷ ಬೇಕು. ಏನೋ ಡೈಲಿ 3 ಅವರ್ 4 ಅವರ್ ವರ್ಕೌಟ್ ಮಾಡಿ ಆದ್ಮೇಲೆ ಕೂಡ ತಿಳ್ಕೊಳ್ಳೋಕ್ಕೆ. ಅಂಥದ್ದು ಇವರು 30 ವರ್ಷ ವರ್ಕೌಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ತಿನ್ನಬೇಕು, ಏನು ಮಾಡಬೇಕು, ಯಾವ ವರ್ಕೌಟ್ ಮಾಡಬೇಕು, ಯಾವಾಗ ಫ್ರೀ ಕೊಡಬೇಕು, ಯಾವಾಗ ರೆಸ್ಟ್ ಟೈಮ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡ್ರಂಥ ಉತ್ತಮ ಕೋಚ್ ಕೂಡ ಹೌದು. ಸೊ ಹಂಗಿರೋದ್ರಲ್ಲಿ ಅವ್ರಿಗೆ ಏನಾಗುತ್ತೆ, ಫುಡ್ ಬೇಕೇ ಬೇಕಲ್ಲ ಮೇಡಮ್, ಖಂಡಿತ ಬೇಕೇ ಬೇಕು ಅವ್ರಿಗೆ. ಅವ್ರದ್ದೇ ಒಂದು ಆಹಾರ ಪದ್ಧತಿ ಇರ್ತದೆ. ಸೊ ನಂದಿದೆ ತಗೊಳ್ಳಿ, ನಾನು ಆಲ್ಮೋಸ್ಟ್ 90% ನಾನು ವೆಜ್ನಲ್ಲಿ ಅಳವಡಿಸ್ಕೋತೀನಿ. ಸೊ ನಂದೊಂಥರ ಆಹಾರ ಪದ್ಧತಿ. ಈ ನೋಡಿ, ಈಗ ಶ್ರಾವಣ ಆಗ್ಬೋದು, ಆಷಾಢ ಮಾಸ ಆಗ್ಬೋದು, ಗಣಪತಿ ಹಬ್ಬ ಬರೋವರೆಗೂ ನಾನು ಯಾವುದೇ ನಾನ್ ವೆಜ್ ಆಗಲಿ, ಕಾಫಿ ಟೀ ಆಗಲಿ, ಸ್ವೀಟ್ಸ್ ಆಗಲಿ ನಾನೇನು ತೊಗೊಳ್ಳಲ್ಲ. ನಂದೊಂಥರ ಆಹಾರ ಪದ್ಧತಿ ಇದು ನಾನು ಹುಟ್ಟದಾಗಿಂದ ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಹಂಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಬಾಡಿ ಬಿಲ್ಡರ್ ಆಗ್ಬೋದು, ರಾಷ್ಟ್ರೀಯ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾರ್ಯಾರು ಹೋಗ್ತಾರಲ್ಲ ಅವ್ರದ್ದೇ ಆದಂಥ ಒಂದು ಆಹಾರ ಪದ್ಧತಿ ಇದ್ದೇ ಇರ್ತದೆ. ಅದನ್ನು ಅವ್ರು ಅಳವಡಿಸ್ಕೊಂಡಿದ್ರೆ ಅದನ್ನು ಅವರು ಬೇಕೇ ಬೇಕು ಮೇಡಮ್, ಖಂಡಿತ. ಸರ್, ಜೈಲಲ್ಲೂ ಒಳ್ಳೆ ಊಟ ಕೊಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಇದೆ. ಅಂದರೆ ಎಗ್ ಕೊಡ್ತಾರೆ. ಅಫ್ಕೋರ್ಸ್ ನಿಮ್ಗೆ ಜಿಮ್ ಮಾಡೋರ್ಗೆ ಏನು ಬೇಕು, ಮೇಯ್ನಾಗಿ ಎಗ್ಗು ಮತ್ತು ಸ್ಪ್ರೌಟ್ಸು ಎಲ್ಲ ಬೇಕಾಗಿರುತ್ತೆ, ಅದೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಈ ದರ್ಶನ್ ಸರ್ 3 ಟೈಮೂ ನಾನ್ ವೆಜ್ ತಿಂತಿದ್ರು ಅಂತ ಹೇಳೋವಂಥದ್ದು ಎಲ್ಲರೂ ಕೂಡ. ಸೊ ಅದರಿಂದ ಏನಾದರೂ ಅವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇದೆಯಾ, ಅದರ್ವೈಸ್ ಏನಾದರೂ ಅವ್ರಿಗೆ ಹ್ಯಾಬಿಟ್ಸ್ಗಳಿತ್ತು ಕೆಲವೊಂದು, ಅದು ಇಲ್ಲದೆ ಏನಾದರೂ ವೆಯ್ಟ್ ಲಾಸ್? ಇಲ್ಲ ಮೇಡಮ್, ಏನಾಗುತ್ತೆ ಅಂದರೆ, ಈಗ ನಾನು ಕ್ರೀಡಾಪಟು, ನಾನೊಬ್ಬ ಬಾಡಿ ಬಿಲ್ಡರ್ ಆಗಿ ಈ ಕ್ರೀಡೆಗೆ ನಾನು ಅಡಿಕ್ಟ್ ಆಗಿರೋದ್ರಿಂದ ನನಗೆ ಅಪ್ಪ ಬೇಡ, ಅಮ್ಮ ಬೇಡ, ಫ್ರೆಂಡ್ಸ್ ಬೇಡ, ಹಬ್ಬ ಹರಿದಿನ ಏನೂ ಬೇಡ, ಊಟ ಯಾವುದೇ ಬೇಡ, ಯಾವುದೇ ಹಾಬಿಟ್ ಇಲ್ಲ. ವರ್ಕೌಟ್ ನನಗೆ ಬೇಕೇ ಬೇಕು. ವರ್ಕೌಟ್ ನನಗೆ ಇಲ್ಲ ಅಂದರೆ ನಾನು ತುಂಬ ಸಫರ್ ಆಗ್ತೀನಿ, ತುಂಬ ಒಂದು ಡಿಪ್ರೆಷನ್ಗೆ ಹೋಗ್ತೀನಿ, ಏನೋ ಕಳ್ಕೊಂಡಂಗೆ. ಅವತ್ತು ದಿವಸ ಫುಲ್ ನನಗೇನು ಬೇಡ ಅನಿಸ್ಬಿಡ್ತದೆ. ಸೊ ಅದೇ ನಾವು ವರ್ಕೌಟು ನಮ್ಮ ಟೈಮಿಂಗ್ಸು 6ರಿಂದ 9 ಗಂಟೆ ಅಂದ್ಕೊಳ್ಳಿ, 8:45 ಆಗ್ತಾ ಇದ್ದಂಗೆ ನಮ್ಗೆ ಒಂಥರ ಎನರ್ಜಿ ಬರ್ತದೆ ಬಾಡಿಲಿ, ಒಂಥರ ಖುಷಿ ಆಗ್ತದೆ, ಏನೋ ಸಾಧನೆ ಮಾಡಿದ ಖುಷಿ. 24 ಗಂಟೆ ಖುಷಿಯಾಗಿರ್ತೀವಿ.
ನಾನೊಬ್ಬನೇ ಅಲ್ಲ, ಎಲ್ಲ ಕ್ರೀಡಾಪಟುಗಳು ಅಷ್ಟೇ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡಿ ಅಂತ. ಸೊ ನಾವು ಲವಲವಿಕೆ ಇಟ್ಕೋತೀವಿ, ಒಬ್ಬರು ಖುಷಿಯಾಗಿರ್ತೀವಿ, ಒಬ್ಬರು ನಗ್ನಾಗ್ತಾ ಇರ್ತೀವಿ. ಸೊ ವ್ಯಾಯಾಮ ಅನ್ನೋದು ಜೀವನದ ಔಷಧಿ, ಅಂದರೆ ಸ್ಪೋರ್ಟ್ಸ್ ಇದೆ ಮೆಡಿಸನ್. ಸೊ ಏನಾಗಿದೆ, ಪ್ರತಿಯೊಬ್ಬರು ಸಹ ನಾವು ವ್ಯಾಯಾಮ ಮಾಡಲೇಬೇಕು. ಹಂಗಿರೋದ್ರಿಂದ ಏನಾಗುತ್ತೆ, ದರ್ಶನ್ ಸರ್ 30 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವ್ರಿಗೆ ಸಣ್ಣದಾಗ ಒಂದು ಡಿಪ್ರೆಷನ್ ಆಗಿರ್ಬೋದು, ಮತ್ತು ರೆಡಿ ಆಗ್ತಾರೆ, ಯಾರೂ ಆತಂಕ ಪಡೋ ಇದೇನಿಲ್ಲ. ಬಟ್ ಏನಪ್ಪ ಅಂದರೆ, ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಅವ್ರು ಮನೆ ಊಟ ತಿಂದು ವರ್ಕೌಟ್ ಮಾಡಿ ಇರೋದ್ರಿಂದ ಊಟ ಸಿಕ್ಕಿದರೆ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ನನಗೂ ಸ್ವಲ್ಪ ಖುಷಿಯಾಗಿರೋದು ಅನ್ನಿಸ್ತದೆ ಅಷ್ಟೇ. ಸರಿ, ಈಗ ಕೆಲವರು ಹೇಳ್ತಿರ್ತಾರೆ ಜಿಮ್ ಮಾಡಿದ ತಕ್ಷಣ ಬಿಟ್ಬಿಟ್ರೆ ದಪ್ಪ ಆಗಿಬಿಡ್ತಾರೆ, ಧ್ಯಾನ ಮತ್ತು ಯೋಗ ಮಾಡಿದ ತಕ್ಷಣ ಬಿಟ್ಬಿಟ್ರೆ ದಪ್ಪ ಆಗಿಬಿಡ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಿರ್ತಾರೆ ಕೆಲವರು. ಸಾಕಷ್ಟು ಜನ ಹೇಳಿರೋವಂಥದ್ದು ಈ ಮಾತು. ಸೊ ಇವರು ಈಗ ರಿವರ್ಸು ಸಣ್ಣ ಆಗಿರೋವಂಥದ್ದು. ಸೊ ಅದೆಲ್ಲ ನಿಜನಾ ಇವರು ಹೇಳೋದೆಲ್ಲ? ಅಂದರೆ ಜನಗಳು ಹೇಳೋದು, ಮತ್ತು ಕೆಲವರು ಹೇಳ್ತಿರ್ತಾರೆ ಈ ಥರ ಇದಕ್ಕಿದ್ದಾಗೆ ಬಿಟ್ಬಿಡ್ಬೇಡಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಜನಾ ಸರ್? ಒಳ್ಳೆ ಕ್ವಶನ್ ಕೇಳಿದ್ರಿ. ವರ್ಕೌಟ್ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ ಅಂತ ಅನ್ನೋ ಮಾತು ಲೋಕರೂಢಿ ಆಗಿಬಿಟ್ಟಿದೆ. ಬಿಟ್ಟಿದ ತಕ್ಷಣ ಗುರು ನಾನು ಜಿಮ್ಗೆ ಹೋಗಿದ್ದೆ ಗುರು ನೋಡಿ ಬಿಟ್ಟಿದ ತಕ್ಷಣ ದಪ್ಪ ಆಗಿಬಿಟ್ಟೆ ಇದ್ದಾರೆ. ವೆರಿ ಗುಡ್, ಅವ್ರು ಹೇಳಿದ ಸತ್ಯನೇ. ಆದರೆ ಜಿಮ್ಗೆ ಅಂತ ಬರ್ತಾರಲ್ವ, ಜಿಮ್ಗಳಿಗೆ ಬಂದಾಗ ಇದು ಒಂದು ದೇವಸ್ಥಾನ ಅಷ್ಟೇ. ಇದು ದೊಡ್ಡ ಏನೋ ಒಂದು ಇದಲ್ಲ. ಜಿಮ್ಗೆ ಸೇರ್ಕೊಂಡಿದ್ದ ತಕ್ಷಣ ಬ್ರ್ಯಾಂಡೆಡ್ ಶೂ ಬೇಕು, ಬ್ರ್ಯಾಂಡೆಡ್ ಬಟ್ಟೆ ಬೇಕು, ಅದಕ್ಕೆ ಆದಂಥ ಒಂದು ಊಟ ಬೇಕು, ಅದಕ್ಕೆ ಆದಂಥ ಒಂದು ಅದೇನೋ ಪ್ರೋಟೀನ್ ಬೇಕು, ಇಂಜೆಕ್ಷನ್ ಬೇಕು, ಟ್ಯಾಬ್ಲೆಟ್ಸ್ ಬೇಕು ಅಂತ ಯಾವುದು ರೂಲ್ಸ್ ಎಲ್ಲೂ ಇಲ್ಲ. ಏನು ಮಾಡ್ತಾರೆ, ಜಿಮ್ಮಲ್ಲಿ ಸೇರ್ಕೊಂಡ ತಕ್ಷಣ LKG ಮಕ್ಕಳಿಗೆ IS ಬುಕ್ಸ್ ಆಗಬೇಕು. LKG ಸೇರ್ಕೋತಾರೆ, IS ಬುಕ್ಸ್ ಥರ ಎಲ್ಲ ತೊಗೊಂಡ್ಬಿಡ್ತಾರೆ. ತೊಗೊಂಡು ಚೆನ್ನಾಗಿ ತಿಂತಾರೆ. ವರ್ಕೌಟ್ ಇಷ್ಟು ಮಾಡ್ತಾರೆ, ಊಟ ಇಷ್ಟು ಮಾಡ್ತಾರೆ. ವರ್ಕೌಟ್ ಇಷ್ಟು ಮಾಡ್ತಾರೆ, ಊಟ ಇಷ್ಟು ಮಾಡ್ತಾರೆ. ಟಕ್ಕಂತ ವರ್ಕೌಟ್ ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಊಟ ಮಾತ್ರ ಬಿಡಲ್ಲ, ಊಟ ಇಷ್ಟು ಹೋಗ್ತಾ ಇರ್ತದೆ. ಅದು ದಪ್ಪ ಆಗಿ ಆಗ್ತಾರೆ. ಅದನ್ನು ತೊಗೊಂಡು ಜಿಮ್ಮೇಲೆ ಹಾಕ್ಬಿಡ್ತಾರೆ. ಗುರು ಜಿಮ್ಗೆ ಹೋಗಿದ್ದೆ ದಪ್ಪ ಆಯಿತು ಅಂತ. ದಪ್ಪ ಆದಾಗ ನೀನು ಜಿಮ್ಗೆ ಹೋದ್ರೆ ಎಷ್ಟು ಊಟ ಮಾಡ್ತಾಯಿದೆ, ಕಡಿಮೆ ಮಾಡ್ಬೇಕು ತಾನೆ. ಜಿಮ್ ಇಟ್ಮೇಲೆ ಇನ್ನೂ ಕಡಿಮೆ ಮಾಡಬೇಕು. ಊಟ ಮಾತ್ರ ಕಡಿಮೆ ಮಾಡಲ್ಲ, ಹಾಬಿಟ್ಸ್ ಕಡಿಮೆ ಮಾಡಲ್ಲ, ತಿನ್ನೋದು ಕಡಿಮೆ ಮಾಡಲ್ಲ, ಸುತ್ತೋದು ಕಡಿಮೆ ಮಾಡಲ್ಲ, ಏನೂ ಮಾಡಲ್ಲ. ವರ್ಕೌಟ್ ಬಿಟ್ಬಿಡ್ತಾರೆ. ಗುರು ಜಿಮ್ಗೆ ಹೋಗಿದೆ ದಪ್ಪ ಆಯಿತೆ ಬಿಟ್ಬಿಟ್ಟೆ ಗುರು ಅಂತಾರೆ. ಸೊ ಆ ಥರ ಹೇಳ್ತಾರಲ್ಲ, ಅವ್ರು ಡಾಕ್ಟ್ರಲ್ಲ, ಅವ್ರು ಜಿಮ್ಮಲ್ಲಿ ಕೋಚ್ ಅಲ್ಲ, ಜಿಮ್ಮಲ್ಲಿ ಟ್ರೈನರ್ ಅಲ್ಲ, ರಾಜ್ಯ ಪ್ರಶಸ್ತಿ ತೊಗೊಂಡಿಲ್ಲ, ರಾಷ್ಟ್ರ ಪ್ರಶಸ್ತಿ ತೊಗೊಂಡಿರಲ್ಲ, ಅವ್ರೇನು ತೊಗೊಂಡಿರಲ್ಲ. ಸುಮ್ಮನೆ ಆಚೆ ಹೋಗಿ ಜಿಮ್ಗೆ ಹೋಗಿದ್ದು ಗುರು ಅದು ದಪ್ಪ ಆಗ್ಬಿಟ್ಟಿದ್ದಾರೆ. ಖಂಡಿತ ಆ ಥರ ಯಾವುದು ಆಗಲ್ಲ, ಯಾವುದು ಆಗೋದಿಲ್ಲ. ದರ್ಶನ್ ಅವ್ರ ವಿಷಯಕ್ಕೆ ಬಂದಾಗ ಏನಾಗಿದೆ, ಅದು ಹೇಳಿದಲ್ಲ ಮೇಡಮ್, ದರ್ಶನ್ ಅವರು ಪ್ರಾಪರ್ ಫುಡ್ ತೊಗೋತಾಯಿದ್ರು, ಪ್ರಾಪರ್ ವರ್ಕೌಟ್ ಮಾಡ್ತಾಯಿದ್ರು, ಟೈಮಿಂಗ್ಸ್ ಕರೆಕ್ಟಾಗಿ ವರ್ಕೌಟ್ ಮಾಡ್ತಾಯಿದ್ರು. ಆಮೇಲೆ ದರ್ಶನ್ ಅವರು LKG ಸ್ಟೂಡೆಂಟ್ಸ್ ಅಲ್ಲ, ಅವರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇಕಾದ್ರೆ ಭಾಗವಹಿಸ್ಬೋದು ಅಂಥ ಒಂದು ಕ್ರೀಡಾಪಟು ಅವರು. ಸೊ ಅವ್ರಿಗೆ 50 kg 100 kg ಎಷ್ಟು ಲಿಫ್ಟ್ ಮಾಡಿ ಬಿಸಾಕ್ತಾರೆ, ಅಂಥವ್ರಿಗೆ ಪ್ರಾಪರ್ ಫುಡ್ ಬೇಕು. ಅದನ್ನು ತೊಗೊಂಡು ವರ್ಕೌಟ್ ಮಾಡಿ ಏನಾಗುತ್ತೆ, ಬಾಡಿ ಸ್ಟ್ರಕ್ಚರ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ರೆಡಿ ಆಗಿತ್ತು. ಅವ್ರು ನೋಡೋದಲ್ಲ ಕಾಟೇರದಲ್ಲಿ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಬರ್ತಾಯಿದ್ರು. ಇವಾಗ ಏನಾಗಿದೆ, ಊಟ ಇಲ್ದಿರೋದಕ್ಕೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಷ್ಟೇ ಹೊರತು ಫುಲ್ ಕಡಿಮೆ ಆಗಿ ಲಾಸ್ ಆಗೋಗಿ ಹೆಲ್ತ್ ಹಾಳಾಗೋಗಿ ಆ ಥರ ಖಂಡಿತ ಯಾರು ಏನಾಗಲ್ಲ. ಅವ್ರು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಆದರೆ ಅವರೊಬ್ಬ ಕ್ರೀಡಾಪಟು ಆಗಿರೋದ್ರಿಂದ ಅವರು ಎಲ್ಲಿದ್ದರೂ ಸಹ ದಿಸಕ್ಕೆ 2 ಅವರ್ 3 ಅವರ್ ವರ್ಕೌಟ್ ಮಾಡೇ ಮಾಡ್ತಾರೆ. ಅದನ್ನು ಓಪನ್ ಆಗಿರ್ತೀನಿ, ಗಂಡಾಘೋಷವಾಗಿ ಹೇಳ್ತೀನಿ. ಅವ್ರು ಬಿಟ್ಟರು ಅವ್ರು ಬಾಡಿ ಬಿಡಲ್ಲ, ವರ್ಕೌಟ್ ಮಾಡೇ ಮಾಡ್ತಾರೆ. ನಾನು ಅಷ್ಟೇ, ಎಲ್ಲಿ ಟ್ರಿಪ್ ಹೋಗಲಿ ಎಲ್ಲೋದ್ರೂ ಸಹ ವರ್ಕೌಟ್ ಮಾಡಲೇಬೇಕು. ಆ ಥರ ಅಡಿಕ್ಟ್ ಆಗಿದ್ದಾರೆ ಅವರು. ನೀವೆಲ್ಲ ಬರೀ ಸಿನಿಮಾದಲ್ಲಿ ನೋಡಿದ್ರೆ ಅಷ್ಟೇ ಅವ್ರನ್ನ. ನಾನು ಅವರನ್ನು ಹತ್ತರಿಂದ ತಿಳ್ಕೊಂಡು ಮಾಡೋದ್ರಿಂದ ಅವರೊಬ್ಬ ಉತ್ತಮ ಕ್ರೀಡಾಪಟು ಕೂಡ ಅವರು.